ಪ್ರಪೋಸ್ ಮಾಡಿದ್ದು ಆತರ ಏನಿಲ್ಲ? ನಮ್ದ್ರಲ್ಲಿ ತೀರಾ ಅದೆಲ್ಲ ಏನೂ ಇಲ್ಲ. ಸುಮಂತ್ ಇಸ್ ಅ ವೆರಿ ಸೀರಿಯಸ್ ಪರ್ಸನ್, ಹಿ ಇಸ್ ವೆರಿ ಡಿಫ್ರೆಂಟ್. ಅಂಡ್ ನಾನ್ ತುಂಬಾ ಡಿಫ್ರೆಂಟ್. ಅದನ್ನೇ ನಾನು ಹೇಳಿದ್ದು, ಐ ಆಮ್ ವೆರಿ ಡಿಫ್ರೆಂಟ್, ಹಿ ಇಸ್ ವೆರಿ ಡಿಫ್ರೆಂಟ್. ನಾನು ತುಂಬಾ ರೊಮ್ಯಾಂಟಿಕ್, ನಾನು ಫಿಲ್ಮಿ ಗರ್ಲ್, ನಾನು ಟಿಪಿಕಲ್ ಸಿನಿಮಾದವಳು. ಓಕೆ, ಅವ್ರ ಟಿಪಿಕಲ್ ಬಿಸ್ನೆಸ್ ಮೆನ್. ನಮಗೆ ಇಬ್ರಿಗೂ ಮ್ಯಾಚೇ ಇಲ್ಲ, ಎಲ್ಲಿ ಯಾವ ಆಂಗಲ್ ಇಂದನೂ ಮ್ಯಾಚ್ ಇಲ್ಲ. ಸೊ ನಾನು ಅದನ್ನೇ ಯಾವಾಗ್ಲೂ ಹೇಳೋದೇನೋ, ಯಾರಾದ್ರೂ ನನ್ನ ಮದ್ವೆ ಬಗ್ಗೆ ಹೇಳಿದ್ರೇನೋ, ಐ ವಿಲ್ ಆಲ್ವೇಸ್ ಸೇ ದಟ್ ಏನ್ ತುಂಬಾ ಮ್ಯಾಚ್ ಆಯ್ತು, ಏನೂ ಮ್ಯಾಚ್ ಆಗಿಲ್ಲ ಇವತ್ವರೆಗೂ, ಏನೂ ಮ್ಯಾಚ್ ಆಗಿಲ್ಲ ಇವತ್ವರೆಗೂ. ನಾನ್ ನಾರ್ತ್ ಅಂದ್ರೆ ಸೌತ್, ಬಟ್ ದಟ್ ಇಸ್ ಹೌ ಲೈಫ್ ಇಸ್. ಆದ್ರೂ ಕೂಡ ಸಂಸಾರ, ಸುಖ ಸಂಸಾರ, ದಟ್ ಇಸ್ ಹೌ ಲೈಫ್ ಇಸ್. ಐ ಫೀಲ್ ಯು ವಿಲ್ ನೆವರ್ ಮ್ಯಾಚ್ ಇವನ್ ಇನ್ ಫ್ರೆಂಡ್ಶಿಪ್ಸ್. ಇವಾಗ ನನ್ನ ಫ್ರೆಂಡ್ಸ್, ಇವಾಗ ನಾನು ನೀತು ಆಗ್ಲಿ, ವಿ ಆರ್ ನಾರ್ತ್ ಅಂಡ್ ಸೌತ್. ಅವಳಿಗೆ ಇಷ್ಟ ಆಗೋದೇ ಟೋಟಲಿ ಡಿಫ್ರೆಂಟ್ ಥಿಂಗ್ಸ್ ನನಗಿಷ್ಟ. ಅವ್ರು ನಮ್ಮಿಬ್ಬರಲ್ಲಿ ಅಥವಾ ಸುಮನ ಅವರು, ಯುನೋ, ನನ್ಗೆ ತುಂಬಾ ಫ್ರೆಂಡ್ಸ್ ಇದಾರೆ, ಕ್ಲೋಸ್ ಫ್ರೆಂಡ್ಸ್. ಸುಮನ ಅವರು, ನೀತು ಎಲ್ಲ, ಎವ್ರಿಬಡಿ ವಿ ಆರ್ ಟೋಟಲಿ ಡಿಫ್ರೆಂಟ್. ಇವ್ರು ಹಂಗಿದ್ರೆ ನಾನು ಹಿಂಗೆ, ಬಟ್ ಯು ಬಿಕಮ್ ಫ್ರೆಂಡ್ಸ್, ಯು ಫೈಂಡ್ ಅ ಕಾಮನ್ ಗ್ರೌಂಡ್, ಅಂಡ್ ದಟ್ ಇಸ್ ಹೌ ಇಟ್ ಇಸ್. ಸೊ ಐ ಡೋಂಟ್ ನೋ, ನನ್ ತರಾನೇ ಒಂದು ಹುಡುಗ ಸಿಕ್ಕಿದ್ರೆ ನಾನು ಹೆಂಗಿರ್ತಾ ಇದ್ನೋ ನನಗ್ ಗೊತ್ತಿಲ್ಲ ಅದು, ಬಿಕಾಸ್ ಇಟ್ ಡಿಡ್ಂಟ್ ಹ್ಯಾಪನ್. ಸೊ ಬಟ್ ಯಾ, ಇನ್ ದಿಸ್ ವಿ ಫೈಂಡ್ ಕಾಮನ್ ಗ್ರೌಂಡ್. ತುಂಬಾ ಕಿತ್ತಾಡ್ತೀವಿ, ನಾಯಿಗಳ ತರ ಕಿತ್ತಾಡ್ತೀವಿ. ನನ್ನ ನಾಯಿಗಳು ತುಂಬಾ ಕ್ವೈಟ್ ಆಗಿದ್ದಾರೆ ನಮ್ಮಿಬ್ರನ್ನ ಕಂಪೇರ್ ಮಾಡಿದ್ರೆ. ಅಂದ್ರೆ ಆ ರೇಂಜ್ ಕಿತ್ತಾಡ್ತೀರಾ? ಓ ಮೈ ಗಾಡ್, ಹೆವಿ ಹೆವಿ. ಯಾವ ವಿಚಾರ? ನಮ್ಮ ಅತ್ತೆ ಯಾವಾಗ್ಲೂ ಹೇಳ್ತಾರೆ, ಯಪ್ಪ ನಿಮ್ಮಷ್ಟು ಕೋಳಿ ಜಗಳ ನನ್ನ ಲೈಫಲ್ಲಿ ನೋಡಿಲ್ಲ ಅಂತ.